ಅಣ್ಣ ಪ್ರಭಾಕರ್ ಬಹಳ ಫೋನ್ ಮಾಡ್ತಿರ್ತಾರ ಅಣ್ಣ. ಯಾರು ಟೈಗರ್ ಅಲ್ಲ LTT. ಆಗ್ಲೇ ದೇಶದಲ್ಲಿ ಯಾರು ಉಡಾಯಿಸವ್ರೆ, ಈಗ ನಮ್ಮನ್ನ ಉಡಾಯಿಸಕ. ನೀವ್ LTT ಅವ್ರ? LTT ಇರಲ್ಲ, ಬಾಳೆಹಣ್ಣು ಮಂಡಿಯವರು. ಅಯ್ಯೋ ಮೇಲ್ ಕೂತ್ಕೊಳಪ್ಪ, ಮೀಟರ್ ಆಫ್ ಆಗೋಗ್ಬಿಟ್ಟಿತ್ತು. ಬಂದ್ ವಿಚಾರ ಅಣ್ಣ, ನನ್ ಬಾಳೆಹಣ್ಣು ವ್ಯಾಪಾರ ಆಗದಲೆ 1 ತಿಂಗಳಿಂದ ಇದ್ಬತ್ ಬಾಳೆಹಣ್ಣೆಲ್ಲ ಕೊಳ್ತೋಗ್ಬಿಟ್ಟೈತೆ ಅಣ್ಣ. ಸೇಲ್ ಆಗತ್ತಾರ ಏನಾದ್ರೂ ಒಂದು ಐಡಿಯಾ ಕೊಡೋಣ. ದಡಿ ಮಾವ, ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರ್ಬೇಕು. ಸ್ವಲ್ಪ ನಿಮ್ ಬಾಳೆಹಣ್ಣು ತೋರಿಸ್ತೀರಾ? ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣೇನು? ಬಜಾರ್ನಲ್ಲಿ ಎಂತೆಂತ ಕೇರಳ ಬಾಳೆಹಣ್ಣೆ ವ್ಯಾಪಾರ ಆಗದೆ ಹಂಗೆ ಬಿದ್ದಿರ್ಬೇಕಾದ್ರೆ ನಿನ್ನ ಜೀರಿಗೆ ಮೆಣಸಿನಕಾಯಿನಂತ ಬಾಳೆಹಣ್ಣು ಯಾವ ನನ್ ಮಗ ಕೇಳ್ತಾನೆ? ಹಂಗನ್ಬೇಡಣ್ಣ. ಅಲ್ಲೋಗು ಅಣ್ಣ, ಈ ಪೊಸಿಷನ್ ಸರಿ ಇಲ್ಲ, ಮೇಲ್ ಕೂತ್ಕೊಳ್ಳಿ. ಈಗ ಹೇಳಿ, ತನ್ ಬಾಳೆಹಣ್ಣಿಗೆ ಒಂದ್ ದಾರಿ ತೋರ್ಸಿ ಅಣ್ಣ. ನಿಮ್ಮ ಬಾಳೆಹಣ್ಣಿಗೆ ಒಂದು ದಾರಿ. ಮಹಾಜನತೆಗೆ ಒಂದು ಸಂತೋಷದ ಸುದ್ದಿ, ಮಹಾಜನತೆಗೆ ಸಂತೋಷದ ಸುದ್ದಿ. ಇಲ್ಲಿ ನೋಡು, ಚಿಕ್ಕ ಬಾಳೆಹಣ್ಣು ಸಿಪ್ಪೆ ತಿಂದ್ರೆ ಏಡ್ಸ್ ರೋಗ ಬರಲ್ವಂತೆ. ಜಯಕುಮಾರ, ಇಲ್ಲಿ ನೋಡು, ಚಿಕ್ಕ ಬಾಳೆಹಣ್ಣು ಸಿಪ್ಪೆ ತಿಂದ್ರೆ ಏಡ್ಸ್ ರೋಗ ಬರಲ್ವಂತಲ್ಲೋ. ನನಗೊಂದು ಕೊಡಪ್ಪ, ನನಗೆ ಕೊಡಪ್ಪ, ಚಿಕ್ಕ ಬಾಳೆಹಣ್ಣು ಕೊಡಪ್ಪ. ಏನಮ್ಮ ಇದೆಲ್ಲ? ನನಗೆ ಇನ್ನೊಂದು ನಿಶ್ಚಿತಾರ್ಥನ? ನಾನು ಯಾರು? ವಿಜಯಲಕ್ಷ್ಮೀ ದೇವಿ. ಧೈರ್ಯವಾಗಿರು. ಏನೇ ಅತ್ತೆ, ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ತಾ ಇದ್ಯಾ? ಇನ್ನೊಂದ್ 3 ಜನ ಹುಡುಕ್ಬಿಡು, ನಿನ್ನ ಮಗಳು ದ್ರೌಪದಿ ಆಗೋಗ್ಬಿಡ್ತಾಳೆ. ಸ್ಕೌಂಡ್ರಲ್, ನನ್ನನ್ನೇ ಏನೇ ಅಂತೀಯನೋ? ಕೊಟ್ಟು ಮಾತಿಗೆ ಚಟ್ಟ ಕಟ್ಟಿ ಮಗಳಿಗೆ ವ್ಯಭಚಾರಿಯನ್ನು ಪಟ್ಟ ಕಟ್ಟ ಕೊಟ್ಟಿರೋ ನಿನ್ನಂತ ಕೆಟ್ಟಿಂಗ್ಸ್ಗೆ ಏನೇ ಅಲ್ಲ ಲೇ ಅಂದ್ರು ಕಮ್ಮಿನೇ. ಮುಸ್ಕೊಡ್ಬೇಡ, ನಿನಗೆ ಹೆದರ್ಕೊಳ್ಳೋದಕ್ಕೆ ನಾನು ನಿನ್ ಗಂಡ ತಿಪ್ಪೇಸ್ವಾಮಿ ಅಲ್ಲ, ಕುಬೇರ. ಏನೇ ಮಾಡ್ರನ್ ದ್ರೌಪದಿ, ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಇನ್ನೊಬ್ಬ ಜೊತೆ ಮಂಚ ಹತ್ಬೇಕು ಅಂತ ಇದ್ಯಾ? ನಿನಗೆ ಮನಸ್ಸಾಕ್ಷಿ ಇಲ್ವಾ? ಪ್ರೀತಿಗೆ ಅರ್ಥ ಗೊತ್ತಿಲ್ವಾ? ಅಥವಾ ಕಿಂಚಿತಾದ್ರೂ ನಾಚಿಕೆ ಇಲ್ವಾ? ಏನ್ರೆ ಅಮ್ಮ ಮಗಳು ಕೋಟಿ ಕೋಟಿ ಅಂತ ಸಾಯ್ತೀರಾ? ನಿಮ್ಮಂತ ಶ್ರೀಮಂತರು ನಾಲ್ಗೆನ ನಮ್ದೇನೆ ನಾನು ಈ ಅಗ್ರಿಮೆಂಟ್ ಮಾಡಿಸಿದ್ದು. ಈ ಅಗ್ರಿಮೆಂಟ್ ಪ್ರಕಾರ ನನಗೆ ಇನ್ನು 8 ತಿಂಗಳು ಕಾಲಾವಕಾಶ ಇದೆ. ಅಷ್ಟರಲ್ಲಿ ಅಮ್ಮ ಮಗಳು ಏನಾದ್ರೂ ಬದಲಾವಣೆ ಆದ್ರೆ ಇದನ್ನ ಇಟ್ಕೊಂಡು ನಿಮ್ ಪಾಲ್ಗೆ ಯಮಾಗಬೇಕಾಗತ್ತೆ. ಬಿ ಕೇರ್ಫುಲ್.
ಹಲೋ, ಕ್ರಿಕೆಟ್ ಕ್ಲಬ್, ಡೇವಿಡ್ ಕೊಡಿ. ಮಿಸ್ಟರ್ ಕುಬೇರ್, ಸಾಲಿಯಾನ ಸೊಂಡೆ ಕೋಪ ಇಲ್ಲಿ ಯಾಕೆ ಬಂದ? ಎಸ್ಕೇಪ್. ಮಿಸ್ಟರ್ ಕುಬೇರ್, ತಗಲಾಕೊಂಡು ನನ್ನ ಬೋಡಿ ಓಡಿಸೋ ಪ್ರೋಗ್ರಾಮ್ ಇದೆ. ಅಮ್ಮ ನಿಂತ್ಕೊಳ್ಳಿ ಬಾ. ಮಿಸ್ಟರ್ ಕುಬೇರ್, ಅಯ್ಯೋ, ಇವನು ಕೊಟ್ಟ ಐಡಿಯಾ ಉಲ್ಟಾ ಆಗ್ಬಿಟ್ಟು ಆಮೇಲೆ ಡುಮ್ ಅನ್ಸ್ಬಿಟ್ರೆ ಹೋಗಿ ಹಾಕ್ಸೋಣ ಪ್ರೋಗ್ರಾಮ್ ಇದೆಯೇ? ಇಲ್ಲ ನನ್ನ ಮಗ ಎಲ್ಲೋದ? ಸಾರ್, ಇಲ್ಲಿ ಇನ್ಸ್ಪೆಕ್ಟರ್ ಸೊಂಡೆ ಕೋಪ ಅವ್ರು ನೋಡಿದ್ರ? ಹೌದು, ನಾನೇ ಅವನು. ಕುಬೇರ, ನಿನಗೆ ಹೇಗಯ್ಯ ಥ್ಯಾಂಕ್ಸ್ ಹೇಳಿ? ನೀನ್ ಕೊಟ್ಟಿದ್ದ ಐಡಿಯಾ ಕ್ಲಿಕ್ ಆಗೋಯ್ತು ಕಣಯ್ಯ. ಅವತ್ ಕೊಟ್ಟ ಐಡಿಯಾ ಕ್ಲಿಕ್ ಆಗೋಯ್ತಾ? ಮಿಸ್ಟರ್ ಸೊಂಡೆ ಕೊಪ್ಪ. ಎಕ್ಸ್ಕ್ಯೂಸ್ ಮೀ, Yes. ಕೈ ತೆಗಿ. ಯಾಕೆ? ಇಲ್ಲ ಅಂದ್ರೆ ಮರ್ಡರ್ ಆಗ್ಬಿಡ್ತೀಯ. ಗುರು, ನೀನೇ ನನ್ನ ಭಾಗದ ದೇವ್ರು ಗುರು. ನೀನ್ ಹೂವನು. ನಾನು ಈಗಲೇ ನಿನಗೆ ಕಾವಿ ಬಟ್ಟೆ ತೋರಿಸ್ಬಿಟ್ಟು ಕೈಗೊಂದು ಕಮಂಡ್ಲ ಕೊಟ್ಬಿಟ್ಟು ಸನ್ಯಾಸಿ ಮಾಡ್ಬಿಡ್ತೀನಿ. ಏನ್ ಸಾರ್, ನಾನ್ ಸಂಸಾರಿ ಆಗಕ್ಕೆ 1 ಕೋಟಿ ರೂಪಾಯಿ ದುಡಿಬೇಕು ಅಂತ ಇದ್ದೀನಿ. ನೀವು ನೋಡಿದ್ರೆ ಕಾವಿ ಹಾಕ್ಬಿಟ್ಟು ಸನ್ಯಾಸಿ ಮಾಡಕ್ ಹೊರಟ್ರಲ್ಲ. ಅಯ್ಯೋ, ಅದ್ ಹಾಗಲ್ಲಯ್ಯ. ನೀನು ಮಠ ಸೇರಿದ ಮೇಲೆ ಮದುವೆ ಯಾಕೆ ಆಗ್ಬೇಕು? ಕೈಗೊಬ್ಳು ಕಾಲ್ಗೊಬ್ಳು ಸಿಗ್ತಾಳಲ್ಲ. ಅವರೆಲ್ಲ ಅಲ್ಕಾ ಸ್ವಾಮೀಜಿಗಳು. ನಾವೇನಿದ್ರು ಒಂದೇ ಒಂದ್ ಮದುವೆ ಆಗೋ ಒಳ್ಳೆ ಸ್ವಾಮೀಜಿಗಳು. ಸರಿ, ನೀನ್ ಏನ್ ಬೇಕಾರಾಗೋ. ನನಗೆ ಇನ್ನೊಂದು ಪ್ರಮೋಷನ್ ಸಿಗೋ ತರ ಇನ್ನೊಂದು ಐಡಿಯಾ ಕೊಡು. ಎತ್ತಾಯ ಕೈನ. ಆ? ಹೋದ್ ಸರಿ ಓಸಿನೆಲ್ಲ ಐಡಿಯಾ ಕೊಟ್ಟೆ. ಈ ಸರಿ ಕಾಸು ಕೊಡ್ಬೇಕಾಗತ್ತೆ. ನನ್ನ ಹತ್ರನೇ ಲಂಚ ಕೇಳ್ತೀಯ? 420 ಕೇಸ್ ಹಾಕ್ಬಿಟ್ಟು ಬಡ್ದು ಬೆಂಡೆತ್ತಿ ಜಡ್ದು ಒಳಗ್ ಹಾಕ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಕೇಳಿಯನ್? ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಈ ಸರಿ ಡಬ್ಬ ಐಡಿಯಾ ಕೊಟ್ರೆ ನಿಮ್ ಹಠ ಸಾಬಿಡ್ಬೇಕು. ಸರ್, ಐಡಿಯಾ ಕ್ವಶನ್ ರೈಟ್ ಹೇಳ್ಬಿಟ್ಟ ಸರ್. ಐಡಿಯಾ ಬಂತ? ಆಡಗ್ಲಲ್ಲಿ ಯಾವ್ದೋ ಫಿಗರ್ನ ರೇಪ್ ಮಾಡಕ್ ಹೋಗ್ತಾರ ನೋಡಲ್ಲಿ. ವಿಟ್ಲಾಚಾರಿ ಪಿಕ್ಚರ್ ತರ ಸ್ಪೀಡ ಮಾಯ ಆಗ್ಬಿಟ್ನಿ. ಏನ್ ಯೋಚನೆ ಮಾಡಮ್ಮ, ನಾ ಇದೀನಿ ಬಾ. ಎಸ್ ಪಿ ಸರ್, ಸಾರಿ ಸರ್, ಗುಡ್ ಈವ್ನಿಂಗ್ ಸರ್. ಯೋ ಇಡಿಯಟ್, ಇಂಥ ಸ್ಥಿತಿಲಿ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಿದ್ಯಾ? ಯು ಆರ್ ಡಿಮೋಟೆಡ್. ಇಂಪಾಸಿಬಲ್. ನಾನ್ ಜೀವಂತವಾಗಿರೋವರೆಗೂ ಅವನ್ ನನ್ ಮಗಳ ಕುತ್ತಿಗೆ ತಾಳಿ ಕಟ್ಟೋಕ್ ಬಿಡಲ್ಲ. ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಲ್ಲ ಮೇಡಮ್? ನಿಜ. ನನ್ ಮಾತು ಉಳಿಬೇಕು, ನನ್ ಮಗಳು ಉಳಿಬೇಕು. ಈಗ ಅವನಿಗಿರೋ ಸಂಪಾದನೆ ನೋಡಿದ್ರೆ ನೀವು ಸೋಲ್ಲೇಬೇಕಾಗುತ್ತೆ. ಸೋಲು? ವಿಜಯ ಅನ್ನೋದು ನನ್ನ ಹುಟ್ಟಿನ ಜೊತೆಯಲ್ಲೇ ಅಂಟ್ಕೊಂಡು ಬಂದಿರೋದು. ಅವನ ಗೆಲುವನ್ನ ಹ್ಯಾಗ್ ಬಲಿಯಾಗ್ಬೇಕು,
ಆ ಕೋಟಿನ ಹೇಗೆ ಲೂಟಿ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಐಶ್ವರ್ಯ, ಸ್ಟಾಪ್. ನಾನ್ ನಿಮಗ್ ಫೋನ್ ಮಾಡಿ ಬರೋಕ್ ಹೇಳಿದ್ದು ಸಾರಿ ಕೇಳಿ ಕಣ್ಣೀರ್ ಹಾಕೋಕಲ್ಲ, ಅಥವಾ ಐ ಲವ್ ಯು ಅಂತ ಹೇಳಿ ಡ್ಯೂಯೆಟ್ ಹಾಡಕ್ಕೂ ಅಲ್ಲ. ಮತ್ತೆ ಬೇರೆಯವ್ರ ಜೊತೆ ಮದುವೆ ಆಗ್ತಾ ಇದ್ದೀನಿ, ಹನಿಮೂನ್ಗೂ ಹೋಗ್ತಾ ಇದ್ದೀನಿ, ಬಂದ್ 4 ಅಕ್ಷತೆ ಕಾಳಾಕು ಅಂತ ಹೇಳಕ? ಅದು ನವೆಂಬರ್ 20ನೇ ತಾರೀಕು ಗುರುವಾರ 11 ಗಂಟೆಯ ನಂತರದ ಆಲೋಚನೆ. ಥ್ಯಾಂಕ್ಸ್. ಯಾಕೆ? ಅಷ್ಟಾದ್ರೂ ನಿಯತ್ತಿದೆಯಲ್ಲ ಅದಕ್ಕೆ. ಅದು ನನಗಿದ್ರೆ ಸಾಲದು, ನಿನಗೂ ಇರಬೇಕು. ನನ್ನ ಪ್ರೀತಿ ನಿಯತ್ತಿನ ಅಗತ್ಯ ನಿನಗಿಲ್ಲ ಬಿಡು. ಖಂಡಿತ ಬೇಕು. ಯಾಕೆಂದ್ರೆ ನೀನ್ ಅಕಸ್ಮಾತ್ ಚಾಲೆಂಜರ್ ಗೆದ್ಬಿಟ್ರೆ ನೀನ್ ಹೆಂಡತಿ ಆಗ್ಬೇಕಾಗತ್ತಲ್ಲ. ಖಂಡಿತ ಆಗ್ಲೇಬೇಕು, ಯಾಕೆಂದ್ರೆ ಅದು ಚಾಲೆಂಜ್. ಚಾಲೆಂಜ್ ಮಾಡಿರೋದು ನಾನಲ್ಲ ಮಿಸ್ಟರ್ ಕುಬೇರ್, ನಮ್ ತಾಯಿ ಅನ್ನೋದು ನೆನಪಿರ್ಲಿ. ನಿಮ್ಮ ತಾಯಿಗೋಸ್ಕರ ಚಾಲೆಂಜ್ ನಲ್ಲಿ ಗೆಲ್ಬೇಕು. ನಿನ್ನ ಪ್ರೀತಿನ ಗೆಲ್ಬೇಕು ಅಂದ್ರೆ ಅದಕ್ಕೇನ ಪರೀಕ್ಷೆ ಇದೆಯಾ? ಹೌದು. ಇಲ್ಲ ಅಂದ್ರೆ ನೀನ್ ಚಾಲೆಂಜ್ ಅಲ್ಲಿ ಗೆದ್ದ ಮೇಲೂ ನಿನ್ನನ್ನ ತಿರಸ್ಕಾರ ಮಾಡೋ ಹಕ್ಕು ನನ್ನ ಕೈಲಿ ಮಾತ್ರ ಇರೋದು. ಸರಿ, ನಿರ್ಧಾರ ಮಾಡಿದ್ಮೇಲೆ ಚಳಿ ಯಾವುದು ಮಳೆ ಯಾವುದು, ನಾನೇನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ. ಈ ಪೇಪರ್ ಅಲ್ಲಿ ಒಂದು ಸೈನ್ ಹಾಕು. ಯಾಕೆ ಅಂತ ಕೇಳಲ್ವಾ? ಅದರ ಅವಶ್ಯಕತೆ ನನಗಿಲ್ಲ. ಇದನ್ನಿಟ್ಕೊಂಡು ನಾನ್ ನಿನಗೇನು ಮಾಡ್ತೀನಿ ಅಂತ ನೋಡ್ತಾ ಇರು. ನಿಂತ್ಕೋ. ನೀನ್ ಕತ್ತಿ ಅಂತ ಗೊತ್ತಿದ್ರು ನನ್ನ ಕುತ್ತಿಗೆ ಮೇಲೆ ಯಾಕೆ ಇಟ್ಕೊಂಡೆ ಗೊತ್ತಾ? ಪ್ರೀತಿ. ನಿನ್ ಮೇಲೆ ಪ್ರೀತಿಗೋಸ್ಕರ. ಆ ಪ್ರೀತಿ ಮುಂದೆ ಈ ಸೈನು ಜುಜ್ಬಿ. ಬರ್ತೀನಿ. ವೆಲ್ಕಮ್ Thank you. ಮಿಸ್ಟರ್ ಕುಬೇರ್ ದಿ ಗ್ರೇಟ್. ನಾನ್ ಗ್ರೇಟ್ ಅಲ್ಲ, ಗಾಡ್ ಇಸ್ ಗ್ರೇಟ್. ನಮಸ್ತೆ ಮೇಡಮ್. ಮೇಡಮ್, ಇವ್ರು ಯಾರು ಅಂತ ಗೊತ್ತಾ? ಈ ದೇಶದಲ್ಲಿ ಕಲ್ಲುಗಳು ದೇವರಾಗ್ತವೆ, ಕಾವಿ ತೊಟ್ಟವರೆಲ್ಲ ಸಂತರಾಗ್ತಾರೆ, ಗಿಮ್ಮಿಕ್ಸ್ ಮಾಡೋರೆಲ್ಲ ಗ್ರೇಟ್ ಆಗ್ತಾರೆ. ಯಾಕಂದ್ರೆ ಇಲ್ಲಿ ಅತೃಪ್ತರು ದರಿದ್ರರು ಜಾಸ್ತಿ. ಬೈ ದ ಬೈ ಮಿಸ್ಟರ್ ಜನಾರ್ದನ್, ಇಂಥ ಪಾರ್ಟಿ ಎಲ್ಲ ನಾನು ಅಟೆಂಡ್ ಮಾಡಲ್ಲ. ಬಾಯ್. ಮೇಡಮ್ ಮೀಟ್ ಮಿಸ್ಟರ್ ಮೆಹತಾ. Hello. ಶೇರ್ ಬ್ರೋಕರ್. ನಾ ಹೇಳಿದ್ನಲ್ಲ ಮಿಸ್ಟರ್ ಕುಬೇರ್. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ. ನೀವು ಹರ್ಷದ್ ಮೆಹ್ತಾ ಅಲ್ಲ ತಾನೆ? ನೋ ಐ ಆಮ್ ಪ್ರೀತಿಶ್ ಮೆಹ್ತಾ. ಸುಮ್ಮನೆ ಜೋಕ್ ಮಾಡಿದೆ. ಗುಡ್ ಜಾಬ್. ಮಿಸ್ಟರ್ ಕುಬೇರ್, ಹಣ ನಾ ಬ್ಯಾಂಕ್ ಅಲ್ಲಿ ಡೆಡ್ ಆಗಿಡೋದಕ್ಕಿಂತ ಶೇರ್ಸ್ ಮೇಲೆ ಹಾಕಿ 1 to double ಮಾಡಬಹುದು. ಅದಕ್ಕೆ ಮಿಸ್ಟರ್ ಮೆಹತಾನ ಪರಿಚಯ ಮಾಡಿಸ್ಕೊಡ್ತಿರೋದು. ಮಿಸ್ಟರ್ ಜನಾರ್ದನ್, ನನಗೆ ಹಣದ ಅವಶ್ಯಕತೆನೇ ಇಲ್ಲ. 80 ದಿನದಲ್ಲಿ 30 ಲಕ್ಷ ರೂಪಾಯಿ ನಾನು ಸಂಪಾದನೆ ಮಾಡಿಬಿಟ್ರೆ ನನ್ನ ಕಮಿಟ್ಮೆಂಟೇ ಓವರ್. ಮಿಸ್ಟರ್ ಕುಬೇರ್, ನಿಮ್ಗೆ ಏನಾದ್ರು ವ್ಯತ್ಯಾಸ ಆಗಿ ಕಡೆಗಳಿಗೆ ಇನ್ನು 30 ದಿನಗಳಲ್ಲಿ 80 ಲಕ್ಷ ನೀವು ದುಡಿಲಿಲ್ಲ ಅಂದ್ರೆ ನಿಮ್ ವರ್ಷದ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ. ಹಾಗೇನಾದ್ರೂ ನಿಮ್ಗೆ ಹಣ ಹೆಚ್ಚಾದ್ರೆ ದಾನ ಮಾಡ್ಬೋದು, ಇಲ್ಲ ಬೆಂಕಿಗೆ ಹಾಕ್ಬೋದು. ಆದ್ರೆ ಕಡೆಗಳಿಗೆ ನಿಮ್ಗೆ ಹಣ ಬೇಕಾದಾಗ ಸಿಗೋದಿಲ್ಲ ಮಿಸ್ಟರ್ ಕುಬೇರ್. ನೀವು ಹೇಳೋದೇನೋ ಸರಿ, ಆದ್ರೆ ಅದು ಯು ಸಿ ಮಿಸ್ಟರ್ ಕುಬೇರ್, ನಿಮ್ಮಲ್ಲಿರೋ ಹಣನೆಲ್ಲ ನಮ್ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ದುಡಿಬಹುದು, ನಿಮ್ ಹಣನೂ ದುಡಿತೆ, ನಿಮ್ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಕೋಟಿಗಟ್ಟಲೆ ದುಡಿದಿದ್ದೆ ಶೇರ್ಸ್ ನಲ್ಲಿ. ಹೌದು. ನೀವೀಗ ಒಂದು ಶೇರ್ ತಗೊಂಡ್ರೆ ಅದೇ ಶೇರ್ನ 10 ನಿಮಿಷದಲ್ಲಿ ಬೇರೆಯವ್ರಿಗೆ ಮಾರ್ಬೋದು, ಅದು ಲಾಭಕ್ಕೆ. ಈಗ ಎಕ್ಸಾಂಪಲ್ ನಮ್ ಇಂಡಿಪೆಂಡೆಂಟ್ ಬ್ಯಾಂಕ್ ತಗೊಳ್ಳಿ. ಹೋದ ವರ್ಷ ಆ ಶೇರ್ನ ಬೆಲೆ ಕೇವಲ 12 ರೂಪಾಯಿ ಮಾತ್ರ. ಈಗ ಅದೇ ಶೇರ್ನ ಬೆಲೆ 350 ರೂಪಾಯಿ ಆಗಿದೆ. ಇನ್ 2 ತಿಂಗಳಲ್ಲಿ 750 ರೂಪಾಯಿ ಆಗುತ್ತೆ. ನೀವು ಕೇವಲ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇನ್ 2 ತಿಂಗಳಲ್ಲಿ 2 ಲಕ್ಷ ಸಂಪಾದಿಸಬಹುದು. ನೀವೇ ಯೋಚನೆ ಮಾಡಿ. ಅಲ್ಲ, ಅದು 1ಕ್ಕೆ 2ರಷ್ಟು ಆಗುತ್ತಂತೆ. ಇನ್ನು ಏನು ಯೋಚನೆ ಮಾಡ್ತಾ ಇದ್ಯಾ? ಒಪ್ಕೋಬಾರ್ದಾ? ಏನು ಒಪ್ಪಿಸಟೆ? ನಾನೇ ಇವ್ರ ಹತ್ರ 1 ಲಕ್ಷ ಶೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಓ, ಯಾವ್ದಕ್ಕೂ ನಾನು ಯೋಚನೆ ಮಾಡಿ ನಾಳೆ ಹೇಳ್ತೀನಿ. ಅಯ್ಯೋ, ನಾಳೆ ಅಂದಿದ್ ಮಾತು ಹಾಳು. ಇಂದಿನ ದಿನವೇ ಶುಭ ದಿನವೂ ಅಂತ. ಒಡಿ ಹಾಡ್ಲು. ಏನು ಯೋಚನೆ ಮಾಡ್ತೀಯಾ? ಜಗತ್ತಿನಲ್ಲಿ ಎಂತೆಂತ ದೊಡ್ಡ ವಿಷಯಗಳು ಡಿಸೈಡ್ ಆಗಿದ್ದು ಕೇವಲ ಕೆಲವು ಸೆಕೆಂಡ್ಗಳಲ್ಲಿ. ಕೊನೆ ಸೆಕೆಂಡ್. ಹೌದು, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಕಮಾನ್ ಡಿಯರ್ ಫ್ರೆಂಡ್ಸ್, ಮತ್ತೊಂದು ಸಂತೋಷದ ವಿಷಯ ಏನಂದ್ರೆ ದಿ ಗ್ರೇಟ್ ಕುಬೇರ ಅವರು ಪ್ರೀತಿಶ್ ಮೆಹ್ತಾ ಅವ್ರ ಮುಖಾಂತರ ಇಂಡಿಪೆಂಡೆಂಟ್ ಬ್ಯಾಂಕ್ ನ 2 ಲಕ್ಷ ಶೇರ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್.
ನಿಮ್ಮ ಹಣವನ್ನ ನಿಮ್ಗೆ ವಾಪಸ್ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ ಜೊತೆ ಸಹಕರಿಸಿ. ವಾಟ್? ಇಂಡಿಪೆಂಡೆಂಟ್ ಬ್ಯಾಂಕು ದಿವಾಳಿ ಆಗೋಯ್ತಾ? ಹಲ್ಕ ನನ್ನ ಮಗನೇ, ನನ್ನ ಹತ್ರ ಹಣನ ಇನ್ವೆಸ್ಟ್ಮೆಂಟ್ ಮಾಡಿಸಿ ನನ್ನ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಇದ್ಯಾ? ನನ್ನ ಹಣ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಓಯ್! ಬೇಷ್, ಚೆನ್ನಾಗಿ ಫೈಟ್ ಮಾಡ್ತಿದ್ಯಾ. ನಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೋ, ಒಳ್ಳೆ ಸಂಬಳ ಕೊಡ್ತೀನಿ. ಅಂದ್ರೆ ಈ ಪಿತೂರಿ ಎಲ್ಲ ನಿಂದೆನಾ? ಎಸ್, ಈ ಜನಾರ್ದನ್, ಮೆಹ್ತಾ, ಶೇರ್ಸ್ ಎಲ್ಲ ನನ್ ಪ್ಲಾನೆ. ಚಾಲೆಂಜ್ ಮಾಡಿದ್ಮೇಲೆ ಹೋರಾಡ್ಬೇಕು, ಬೆನ್ನಿಗೆ ಚೂರಿ ಹಾಕ್ಬಾರ್ದು. ಏಯ್, ನನಗ್ ಗೆಲ್ಲುವುದಷ್ಟೇ ಮುಖ್ಯ ಕಣೋ. ನನ್ ಕೈಯಲ್ಲಿ ನಿನ್ ಕಾಲ್ ತೊಳಸ್ಬೇಕು ಅಂತ ನೀನೆಷ್ಟು ತುದಿಗಾಲ್ನಲ್ಲಿ ನಿಂತಿದ್ಯೋ, ಹಾಗೆ ನಿನ್ ಕೈಯಲ್ಲಿ ನನ್ ಚಪ್ಪಲಿ ಒರೆಸಿಸ್ಬೇಕು ಅಂತ ನಾನು ಅಷ್ಟೇ ತುದಿಗಾಲ್ನಲ್ಲಿ ನಿಂತಿದ್ದೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಜನ್ಮ ಯಾಕ್ಬೇಕು? ಒಂದೇ ತಿಂಗಳು ಸಾಕು. ಯಾಕಂದ್ರೆ ನಿನ್ನತ್ರ ಇರೋ ಹಣನೆಲ್ಲ ಕಳ್ಕೊಂಡು ಈಗ ಬಿಕಾರಿಯಾಗಿ ನಿಂತಿದೀಯಲ್ಲ. ಕಿಂಗ್, ನನ್ ಗೆಲುವಿಗೆ 1 ತಿಂಗಳು ಬೇಕಾಗಿಲ್ಲ, 1 ನಿಮಿಷ ಸಾಕು. ಅಣ್ಣ, ಈ ಊರಿನ ಜನ ಬಹು ಕೆಟ್ಟೋರು ಕಣಣ್ಣ. ಹುಲಿ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ ಒಗಿತಾರೆ. ನಡಿ, ಎಲ್ಲ ಬಿಟ್ಬಿಟ್ಟು ಹಳ್ಳಿಗೆ ಹೊಂಟೋಗೋಣ. ಹೇಗೋ ಹೋಗೋದು? ಕುಂಟೋ ದೇವ್ರನ್ನ ಹೆಗಲ್ ಮೇಲೆ ಹೊತ್ಕೊಂಡಂಗಾಯ್ತು ನನ್ನ ಪರಿಸ್ಥಿತಿ. ಹೊತ್ಕೊಂಡ್ರೆ ಗುಮ್ಮತ್ತೆ, ಇಳಿಸಿದ್ರೆ ಅಳತ್ತೆ. ದುಡ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟಲ್ಲೋ. ಉಳಿದಿರೋದು 1 ತಿಂಗಳು, ಅಷ್ಟರಲ್ಲಿ 1 ಕೋಟಿ ಸಂಪಾದನೆ ಮಾಡ್ಬೇಕು. ಹೇಗೆ ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ ನಾನು ಅವಳು ಮಾತು ಕೊಟ್ಟಂಗೆ ಅವಳ ಮನೇಲಿ ಜೀತದ ಕೆಲಸ ಮಾಡ್ಬೇಕು. ಹಳೆಮಯ್ಯ, ಸಕ್ಸಸ್ ಅಂತ ಗ್ರಾಚಾರ ಯಾವತ್ತೂ ನಿನಗೆ ಬರೋದಿಲ್ಲ ನೋಡು. ಅದೃಷ್ಟ ಅನ್ನೋದು ತಾನಾಗಿ ನಿನ್ನನ್ನು ಹುಡಿಕೊಂಡು ಬಂದಿದೆ. $85 lakhs? What nonsense! ಯಾವ ಪರ್ಪಸ್ಗೋಸ್ಕರ ಈ ಚೆಕ್ ಇಶ್ಯೂ ಮಾಡಿದ್ರ? ನಾನು ಹೇಳ್ತೀನಿ. ವಿಜಯಲಕ್ಷ್ಮಿ ದೇವಿ, ನೀನ್ ಬೀಸಿದ ಕಲ್ಲು ನಿನಗೆ ಹ್ಯಾಕ್ ತಿರುಗಿ ಬಿತ್ತು ಅಂತ ಆಶ್ಚರ್ಯ ಆಗ್ತಿದೆಯಲ್ಲ? ನೀನ್ ಯಾವ ಶೇರ್ಗಳನ್ನ ನನಗೆ ತಗಲಾಕಿ ನನ್ನನ್ನ ದಿವಾಳಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ, ಆ ಶೇರ್ಗಳೆಲ್ಲ ನಿನ್ ಕಂಪನಿನೇ ಸೇರಿ ನನಗೆ 20 ಲಕ್ಷ ರೂಪಾಯಿ ಲಾಭ ಬಂದಿದೆ. ಅದಕ್ಕೆ ಅಗ್ರಿಮೆಂಟ್ ಎಲ್ಲಿದೆ? ಶೇರ್ಸ್ಗಳನ್ನ ಕೊಟ್ಟು ತಗೊಂಡಿದ್ದಕ್ಕೆ ಮ್ಯೂಚುವಲ್ ಅಗ್ರಿಮೆಂಟ್. ಇನ್ನೊಂದು, ನೀನ್ ನನಗೆ ಕೊಟ್ಟು 85 ಲಕ್ಷ ರೂಪಾಯಿ ಚೆಕ್. ಸುಳ್ಳು. ನಾನ್ ನಿನ್ನ ಹತ್ರ ಯಾವ ಶೇರ್ಸ್ ತಗೊಂಡಿಲ್ಲ, ಯಾವ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಹಾಗಾದ್ರೆ ಆ ಸೈನು ನಿಂದಲ್ವಾ?
ಸೈನ್ ನಂದೆ, ಆದ್ರೆ ನೀನ್ ಫೋರ್ಜರಿ ಮಾಡಿದ್ಯಾ. ಸಾಧ್ಯನೇ ಇಲ್ಲ. ನೀನೇ ನಿನ್ನ ಕೈಯಾರ ಮಾಡಿರೋ ಸೈನ್ ಅದು. ಮಾಡಿಸಿದ್ದಿ ಕುಬೇರ ಅಲ್ಲ, ನಿನ್ನ ಮಗಳು. ಅದು ನನ್ ಮೇಲೆ ಪ್ರೀತಿಗೋಸ್ಕರ. ಇಲ್ಲ, ಖಂಡಿತ ನನ್ ಮಗಳು ನನಗ್ ಮೋಸ ಮಾಡಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಬಳ್ಳಿಯು ಹುಟ್ಟೋದು ಮಣ್ಣಿಂದ, ಆದ್ರೆ ಬೆಳೆಯೋದಕ್ಕೆ ಮರದ ಆಶ್ರಯ ಬೇಕು. ನಿನ್ನ ಹಣಕ್ಕಿಂತ ನನ್ನ ಪ್ರೀತಿನೇ ಮುಖ್ಯ ಅಂತ ನಿನ್ ಮಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನನ್ಗೆ ಸಹಾಯ ಮಾಡಿದ್ಲು. ಈಗ್ಲಾದ್ರು ಅಳಿಯ ಅಂತ ಒಪ್ಕೋತ್ಯಾ? ನೆವರ್. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಜನ್ಮ ಯಾಕ್ಬೇಕು? 29 ದಿನ ಆದ್ರೆ ಸಾಕು. ಈ ಅಗ್ರಿಮೆಂಟ್ ಪ್ರಕಾರ ನನಗ್ ಬರ್ಬೇಕಾಗಿರೋದು ನನಗೆ ಕೊಟ್ರೆ ಸರಿ, ಇಲ್ಲ 1 to double ಕಟ್ಬೇಕಾಗತ್ತೆ. ಬಿ ಕೇರ್ಫುಲ್. ನಿಮ್ಮ ತಾಯಿ ಪಂಚತಂತ್ರದ ಮುಂದೆ ನಾನು ಎಲ್ಲಿ ಸೋತೋಗ್ತೀನಿ ಅಂತ ತುಂಬಾ ಹೆದರ್ಬಿಟ್ಟಿದೆ. ನೀನ್ ನನ್ನ ಜೀವದಾನ ಮಾಡ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ಹೌದು, ತಾಯಿ ಏನೋ ವ್ಯಾಮೋಹದಲ್ಲಿ ಅವಳು ಹೇಳ್ದಾಗೆಲ್ಲ ಕುಂಡೆ. ಪಾಪ ನನ್ನ ತಂದೆ ನನ್ನ ಕಣ್ಣೆದುರಿಗೆ ಅವಳಿಂದ ಸುಖ ಸಂತೋಷ ಎಲ್ಲ ಕಳ್ಕೊಂಡ್ರು. ನಿಮ್ಮಿಂದ ನನಗೆ ನಿಜ ಏನು ಅಂತ ಗೊತ್ತಾಯ್ತು. ನನಗೆ ಈ ಹಣ, ಆಸ್ತಿ, ಅಮ್ಮ ಯಾವುದು ಬೇಡ. ನಿಮ್ ಪ್ರೀತಿ ಒಂದೇ ಸಾಕು. ನಡೀರಿ, ನಿಮ್ ಊರ್ಗ್ ಹೋಗೋಣ. ಹೋಗೋಣ. ಹೋಗೋಕ್ ಮುಂಚೆ ನಿಮ್ಮ ತಾಯಿ ತಲೆ ಮೇಲೆ 1 ಕೋಟಿ ರೂಪಾಯಿನ ಸುರಿದು ಆಕೆಗೆ ಹಣಕ್ಕಿಂತ ಪ್ರೀತಿನೇ ಮುಖ್ಯ ಅನ್ನೋದನ್ನ ನಿರೂಪಿಸೋಣ. ನೋಡಿ, ನಿಮ್ಮನ್ ಮದ್ವೆ ಮಾಡ್ಕೊಳಕ್ಕೆ ನಾನ್ ತುಂಬಾ ಅದೃಷ್ಟ ಮಾಡಿದ್ದೆ. ನೀವು ಹೆಸರಿಗಷ್ಟೇ ಕುಬೇರ ಅಲ್ಲ, ನಿಜವಾಗ್ಲೂ ಕುಬೇರನೇ. ನೀನ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ಬಿಟ್ಟಿಲ್ಲ, ನನಗಷ್ಟು ಸಾಕು. ನೀನ್ ಹೇಳ್ದಾಗೆಲ್ಲ ಕೇಳ್ಕೊಂಡು, ನೀನ್ ಮಾಡೋ ಅನ್ಯಾಯನೆಲ್ಲ ಸಹಿಸ್ಕೊಂಡು ಬಿದ್ದಿರೋಕೆ ನಾನೇನು ಎಳೆ ಮಗು ಅಲ್ಲ. ಅಂದ್ರೆ ಹೆತ್ತ ತಾಯಿ ಮುಖಕ್ಕೆ ಸಗಣಿ ಬೆಳೆದು ಸಗಣಿ ಬಾಚಿ ಒಂದ್ ಜೊತೆ ಸಂಸಾರ ಮಾಡ್ಬೇಕಂತಿದ್ಯೇನೆ? ಯಾಕಾಗ್ಬಾರ್ದು? ನಾನ್ ಹುಟ್ಟಿರೋದು ಒಬ್ಬ ಸಗಣಿ ಬಾಚೋನಕ್ ತಾನೆ. ಆ ನಿಮ್ಮಪ್ಪನಿಂದ ನಾನ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಗೊತ್ತು, ಕಷ್ಟ ಅನುಭವಿಸಿರೋದು ನೀನಲ್ಲ, ನಮ್ಮಪ್ಪ. ನಿನ್ನ ಐಶ್ವರ್ಯದ ಅಹಂಕಾರಕ್ಕೆ ಬಲಿಯಾಗಿ ಅವರ ಜೀವನನೇ ಹಾಳು ಮಾಡ್ಕೊಂಡ್ರು. ಐಶ್ವರ್ಯ, ಯಾಕೆ ಕಿರಿಚ್ಕೋತೀಯ? ಅವ್ರ ಥರನೇ ನಾನು ನಿನ್ನ ಮಾತು ಕೇಳ್ಕೊಂಡು ನನ್ನ ಜೀವನನ ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ. ಅಲ್ದೆ ನಿನ್ನ ಥರ ಕಟ್ಕೊಂಡ್ ಗಂಡನ ನಾಯಿ ಥರ ನಡ್ಸ್ಕೋಬೇಕು ಅನ್ನೋ ಕೆಟ್ಟ ಆಸೆನೂ ನನಗಿಲ್ಲ. ಐ ಲೈಕ್ ಹಿಮ್, ಐ ಲವ್ ಹಿಮ್, ಐ ವಾಂಟ್ ಟು ಮ್ಯಾರಿ ಹಿಮ್. ದಟ್ಸ್ ನಿನ್ನ ಹೆಂಡತಿ ಚೆಕ್ಕನ್ನ ತಗೊಂಡು 85 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಬಿಟ್ಲು. ಅಬ್ಬಾ, ಇನ್ನು ಉಳಿದಿರೋ ಈ ಆಫೀಸ್ ಸಾಮಾನೆಲ್ಲ ಮಾರ್ಬಿಟ್ರೆ ನನಗೆ 1 ಕೋಟಿ ರೂಪಾಯಿ ಬರುತ್ತೆ. ಅದನ್ನ ತಗೊಂಡು ನಮ್ಮ ಅತ್ತೆ ಮುಖದ ಬಿಸಾಕ್ಬಿಟ್ಟು ನಮ್ಮ ಅಮ್ಮನ ಆಸೆ ನೆರವೇರಿಸ್ಬಿಡ್ತೀನಿ. ಅಯ್ಯೋ, ಇದೇನಣ್ಣ ಅನ್ಯಾಯ? ಇಷ್ಟು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ತಗೊಂಡೋಗಿ ಅವಳು ಬಾಯಿಗೆ ಹಾಕದ. ಒಂದ್ ಕೆಲಸ ಮಾಡೋಣ, ಕೊಡ್ತೀವಿ ಅಂತ ಯಾಮಾರಿಸಿ ಹುಡುಗಿನೂ ದುಡ್ಡು ಲಟಾಯಿಸ್ಕೊಂಡು ಹಳ್ಳಿಗೊಂಡಾಗ್ಬಿಡಣ. ಆಹಾ, ಐಡಿಯಾ ಏನೋ ಸೂಪರ್. ಆದ್ರೆ ನೀನ್ ಕಳ್ಳ ಅಂತ ಗೊತ್ತಾಗೋಯ್ತು. ಆಫೀಸರ್ಸ್, ಲಾಕ್ ದ ಮೇನ್ ಡೋರ್. ಹೊರಗಡೆಯಿಂದ ಒಳಗಡೆ ಯಾರನ್ನು ಬಿಡಬೇಡಿ. ಅಂಡ್ ಡಿಸ್ಕನೆಕ್ಟ್ ಆಲ್ ದ ಟೆಲಿಫೋನ್ ಲೈನ್ಸ್. ಹಲೋ, ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲ ಇರಬೇಕು. ಡೋಂಟ್ ಮೂವ್, ಸ್ಟ್ಯಾಂಡ್ ಅಟ್ ದ ಸೇಮ್ ಪ್ಲೇಸ್. Hello, we are from the Income Tax Department. Please cooperate with us. ಸರ್, ಅದು No more explanations. Officers, search the premises. No, it's highly impossible. ಇಷ್ಟೊಂದು ಹಣನ ನೀವು ಹೇಗೆ ಸಂಪಾದನೆ ಮಾಡಿದ್ರಿ? ಬುದ್ಧಿಯಿಂದ. ಬಂಡವಾಳ? ಐಡಿಯಾ. ವಾಟ್? ಕೇವಲ ಐಡಿಯಾಗಳನ್ನು ಕೊಟ್ಟು 12 ತಿಂಗಳಲ್ಲಿ 90 ಲಕ್ಷ ಹೇಗೆ ಸಂಪಾದನೆ ಮಾಡಕ್ ಸಾಧ್ಯ? ಮಾಡಿದ್ದೀನಲ್ಲ ಸರ್. ಸುಳ್ಳು ಹೇಳ್ತಾ ಇದ್ದೀರಾ? ಇದ್ರ ಹಿಂದೆ ಬೇರೇನೋ ಒಳದಾರಿ ಇರ್ಬೇಕು. ಒಳದಾರಿನೂ ಇಲ್ಲ, ಅಡ್ಡದಾರಿನೂ ಇಲ್ಲ, ನ್ಯಾಯವಾಗಿ ಮಾಡಿದ್ದೀನಿ ಸರ್. ಇದಕ್ಕೆ ಸಾಕ್ಷಿ? ಜನಗಳಿಗೆ ಐಡಿಯಾಗಳು ಕೊಡ್ತೀನಿ, ಅದರಿಂದ ಅವ್ರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದರಿಂದ ನಾನು ಸ್ವಲ್ಪ ಕಮಿಷನ್ ಬರುತ್ತೆ. ಇದಕ್ಕೆಲ್ಲ ಸಾಕ್ಷಿ ಇಡಕ್ಕಾಗಲ್ಲ ಸರ್. ಅದಕ್ಕೇನಾದ್ರೂ ಲೆಕ್ಕಪತ್ರ ಇದೆಯಾ? ಇಲ್ಲ. ಹೋಗ್ಲಿ, ನಿಮ್ ಬಿಸ್ನೆಸ್ಗೆ ಏನಾದ್ರು ಲೈಸೆನ್ಸ್ ಇದೆಯಾ? ನೋ. ಲೆಕ್ಕ ಇಲ್ದೆ, ಲೈಸೆನ್ಸ್ ಇಲ್ದೆ
ಹಣ ಮಾಡೋ ಬಿಸ್ನೆಸ್ ಮಾಡಕ್ ಹೊರಟಿದ್ದೀರಲ್ಲ ಇದು ಇಲ್ಲೀಗಲ್, ಅಕ್ರಮ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಗೊತ್ತಿದ್ದು ತಪ್ಪು ಮಾಡಿದ್ದೀರಾ, ಸರ್ಕಾರಕ್ಕೆ ಮೋಸ ಮಾಡಿದ್ದೀರಾ. ನೋ, ಮೋಸ ಮಾಡೋ ಉದ್ದೇಶ ನನಗಿಲ್ಲ ಸರ್. ನೋಡಿ, ನಾನು ನಮ್ಮ ಅತ್ತೆ ಹತ್ರ ಚಾಲೆಂಜ್ ಮಾಡಿದ್ದೆ, ಅದಕ್ಕೆ ಈ ರೀತಿ ಹಣ ಸಂಪಾದನೆ ಮಾಡಿತ್ತು. ನನ್ನ ಉದ್ದೇಶ ಇಷ್ಟೇ, ಒಬ್ಬ ಮನುಷ್ಯ ಬುದ್ಧಿ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ನಿರೂಪಿಸೋಕೋಸ್ಕರ ಈ ಕೆಲಸ ಮಾಡಿದೆ. ನನಗೆ ಹಣದ ಅವಶ್ಯಕತೆ ಇಲ್ಲ ಸರ್. ನೋಡಿ ಮಿಸ್ಟರ್ ಕುಬೇರ, ನೀವು ಯಾವ ಉದ್ದೇಶಕ್ಕೋಸ್ಕರ ಹಣ ಸಂಪಾದನೆ ಮಾಡಿದ್ದೀರಾ ಅಂತ ಕಾನೂನು ಕೇಳೋದಿಲ್ಲ. ನೀವು ಎಷ್ಟು ಬೇಕಾದ್ರೂ ಹಣ ಸಂಪಾದನೆ ಮಾಡಿ, ಹೇಗಾದ್ರೂ ಮಾಡಿ, ಅದಕ್ಕೆ ನಮ್ಮ ಆಕ್ಷೇಪಣೆ ಏನೂ ಇಲ್ಲ. ಆದ್ರೆ ನೀವು ಹಣ ಸಂಪಾದನೆ ಮಾಡೋದು ಕಾನೂನು ಬದ್ಧವಾಗಿರ್ಬೇಕು, ಅದೇ ಮುಖ್ಯ. ಈಗ ನಿಮ್ ಉದ್ದೇಶ ಏನ್ ಸರ್? ನಮ್ಮ ಉದ್ದೇಶ ಇಷ್ಟೇ, ನೀವು ಕೊಟ್ಟಿರೋ ಅಕೌಂಟ್ಸು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಆದ್ದರಿಂದ ನಿಮ್ಮ ಹಣ, ಮನೆ, ಕಾರು, ಆಫೀಸು, ಸ್ವತ್ತು ಎಲ್ಲ ಬುಟ್ಗೋಲ್ ಹಾಕ್ತಾ ಇದ್ದೀವಿ. ನಾನು ರಾಜಕಾರಣಿಗಳ ತರ ಲೂಟಿ ಮಾಡಲಿಲ್ಲ, ಸ್ವಾಮೀಜಿ ತರ ಕಾವಿ ಹಾಕೊಂಡು ಅಮಾಯಕರಿಗೆ ಮೋಸ ಮಾಡಲಿಲ್ಲ, ಇಲ್ಲ ಅಧಿಕಾರಿಗಳ ತರ ಲಂಚ ತಗೊಂಡಿಲ್ಲ. ನಂಗೆ ಚೆನ್ನಾಗಿ ಗೊತ್ತು ರೀ, ನೀವೆಲ್ಲ ವಿಜಯಲಕ್ಷ್ಮಿ ಕಡೆಯವರು, ಅವ್ರ ಹತ್ರ ಲಂಚ ತಗೊಂಡು ಈ ರೀತಿ ಬಂದಿದ್ದೀರಾ. What do you think of yourself, mister? To whom you are talking? Behave yourself. Come on, officer. ನಾನು ನಿಮ್ಮನ್ನು ಬಿಡೋದಿಲ್ಲ, ನಾನು ಹಣ ಮುಟ್ಟೋದಕ್ಕೆ ಬಿಡೋದಿಲ್ಲ. ಇದ್ರಲ್ಲಿ ನನ್ನ ಜೀವನ ಇದೆ, ನನ್ನ ಹಣ ವಾಪಸ್ ಕೊಟ್ಬಿಡಿ. Officers, call the police. ಭಾಸ್ಕರ್, ಆ ಕುಬೇರ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ. ಅಮ್ಮ, ಏನು ಕುಬೇರ, ಒಂದೇ ರಾತ್ರಿನಲ್ಲಿ ಕುಚೇಲಾಗ್ಬಿಟ್ಟಿಯಲ್ಲೋ. ಈಗ್ಲಾದ್ರೂ ಗೊತ್ತಾಯ್ತಾ ಈ ವಿಜಯಲಕ್ಷ್ಮಿ ದೇವಿ ಅಂದ್ರೆ ಏನು ಅಂತ? ನೋಡಮ್ಮ ತಾಯಿ, ನೀನ್ ನಮ್ಮಣ್ಣನ ಕೊಟ್ಟಿರೋ ಶಿಕ್ಷೆನೇ ಸಾಕು, ನನ್ ಮಗನ್ ಸುದ್ದಿಗೆ ಬರ್ಬೇಡ. ಜಾಮೀನ್ ಕೊಡಕ್ಕೆ ನೀನೊಬ್ಳು ಬದುಕಿದ್ಯಾ ಅನ್ನೋದನ್ನ ನಾನ್ ಮರ್ತು ಬಿಟ್ಟಿದ್ದೆ. ಇಲ್ಲಾಂದ್ರೆ ಶಾಶ್ವತವಾಗಿ ಕತ್ತಲೆ ಕೊಂಡಲ್ಲಿ ಇವ್ರಿಗೆ ಸಾಯಕ್ ಬಿಡ್ತಾ ಇದೆ. ಬೇಡ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮಗನ್ ಸುದ್ದಿಗೆ ಬರ್ಬೇಡ, ಅವನ್ಗೇನು ಮಾಡ್ಬೇಡ. ಅಮ್ಮ, ದೇವ್ರು ಮುಗಿಯ ಕೈನ ದೆವ್ವಕ್ಕೆ ಯಾಕೆ ಮುಗಿತಿದ್ಯಾ? ಇಷ್ಟಾದ್ರೂ ನೀನು ಕೊಬ್ಬು ಕರಗ್ಲಿಲ್ಲ ಅಲ್ಲ? ಕೊಬ್ಬಿರೋದು ನಿನಗೆ, ನನಗಿರೋದು ಕೆಚ್ಚು, ಎಲ್ಲೋ ಕೆಚ್ಚು. ಆ ಗೆಲ್ಲೋ ಕೆಚ್ಚನ್ನ ಕೊಚ್ಚಾಕ್ಬೇಕು ಅಂತಾನೆ ನಿನ್ನತ್ರ ಇರೋ ನನ್ ಚೆಕ್ಕನ್ನ ವಾಪಸ್ ತಗೊಂಡು 85 ಲಕ್ಷ ರೂಪಾಯಿ ಕಪ್ಪು ಹಣ, ಐ ಮೀನ್ ಬ್ಲ್ಯಾಕ್ ಮನಿ ನಿನಗ್ ಕೊಟ್ಟೆ. ನೀನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ರಾಜ, ಈಗ ಗೆಲುವು ನನ್ ಕೈಯಲ್ಲಿ. 24 ಗಂಟೆ, ಓನ್ಲಿ 24 ಅವರ್ಸ್. ನಾಳೆ ಇದೇ ಸಮಯಕ್ಕೆ ನನ್ನ ಮಗಳ ಮದುವೆ ಮುಹೂರ್ತ. ಅಷ್ಟರೊಳಗೆ 1 ಕೋಟಿ ರೂಪಾಯಿ ಹೇಗ್ ತರ್ತೀಯಾ?
ಏನ್ ಸರ್ ನೀವು ಇಲ್ಲಿದ್ದೀರಾ? ನಿಮ್ಮನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ ಸರ್. ಫಂಕ್ಷನ್ ಇನ್ನೂ 1 ಗಂಟೆ ಇರೋದು. ಬಾಸ್ ಬೇರೆ ಟೆನ್ಷನ್ ಆಗಿದ್ದಾರೆ. ಬನ್ನಿ ಸರ್. ಯಾರು ನೀವು? ಯಾವ ಬಾಸ್? ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬಂತ ಹೇಳಿದಾರೆ ಸರ್. ಸರ್ ನೀವು? ನಿಮ್ಮ ಮೊದಲನೇ ಗಿರಾಕಿ ಟೆಕ್ಸ್ಟೈಲ್ ಮಿಲ್ ಓನರ್ ಬ್ರಹ್ಮಪ್ಪ. ನನ್ಗ್ಯಾಕೆ ಸರ್ ಇದೆಲ್ಲ? ಅನ್ನ ಕೊಟ್ಟ ದೇವರಿಗೆ ಅಲ್ಪ ಸೇವೆ. ಕೂತ್ಕೊಳ್ಳಿ. ಸ್ನೇಹಿತರೆ ಮತ್ತು ಕಾರ್ಮಿಕ ಬಂಧುಗಳೇ, ಇವತ್ತು ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ ಮಹತ್ತರ ದಿನ. ಈ ಮಹಾನುಭಾವನನ್ನ ಗೌರವಿಸುವಂತ ಅವಕಾಶ ನನಗೆ ಸಿಕ್ಕಿದೆ. ವ್ಯಾಪಾರದಲ್ಲಿ ಲಾಸ್ ಆಗಿ ಸಾಲ ಮಾಡಿಕೊಂಡು ನನ್ನ ಸಮಸ್ತ ಆಸ್ತಿಯು ಹರಾಜಿಗೆ ಬಂದಾಗ ಅವಮಾನ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೆ. ಅಂಥ ಸಮಯದಲ್ಲಿ ಮೃತ್ಯುಂಜಯನಾಗಿ ಬಂದು ನನ್ನ ಪ್ರಾಣ ಪ್ರತಿಷ್ಠೆ ಕಾಪಾಡಿದ ಮಹಾನುಭಾವ ಈತ. ಇವರು ಕೊಟ್ಟ ಒಂದು ವಿಶಿಷ್ಟ ಐಡಿಯಾದಿಂದ ನನ್ನ ಕಂಪನಿಯ ಬಟ್ಟೆಗಳು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರಸಿದ್ಧಿಯಾದವು. ಆ ನಂತರ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನ ಸೂರೆ ಮಾಡಿದವು. ಈ 1 ವರ್ಷದಲ್ಲಿ ನಾನು 50 ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ. ಇದಕ್ಕೆಲ್ಲ ಕಾರಣ ಶ್ರೀ ಕುಬೇರ ಅವರು. ಅವತ್ತು ಇವರಿಗೆ ಫೀಸ್ ಕೊಡೋದಕ್ಕೂ ನನ್ನ ಹತ್ರ ಸಾಕಷ್ಟು ಹಣ ಇರಲಿಲ್ಲ. ಆಗ ಕುಬೇರ ಹೇಳಿದ್ರು, ನೀವು ಸಂಪಾದನೆ ಮಾಡಿದ ಕಾಲಕ್ಕೆ ನಿಮಗೆ ಮನಸ್ಸು ಬಂದ್ರೆ ಕೊಡಿ ಅಂತ. ಎಂಥ ದೊಡ್ಡ ಗುಣ. ಇವತ್ತು ಅವರ ಋಣ ತೀರಿಸುವ ಸಮಯ ಬಂದಿದೆ. ಅವತ್ತು ಅವರು ಕೊಟ್ಟ ಒಂದು ಐಡಿಯಾನೇ ಅವರ ಬಂಡವಾಳ ಅಂತ ಭಾವಿಸಿ ಇವತ್ತು ನನ್ನ ಎಲ್ಲ ಸಂಪಾದನೆಗೆ, ನನ್ನ ಫ್ಯಾಕ್ಟರಿಗೆ ಅವ್ರನ್ನ ಪಾರ್ಟ್ನರ್ ಮಾಡ್ಕೊಳ್ತಾ ಇದ್ದೀನಿ. ಕಾಗದ ಪತ್ರಗಳು ರೆಡಿಯಾಗಿವೆ, ಲಾಯರು ಇದ್ದಾರೆ. ಕುಬೇರ ಮತ್ತು ನನ್ನ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಡೀತಾ ಇದೆ. ಬ್ರಹ್ಮಪ್ಪವ್ರೆ, ಬೇಡಿ. ನಾನು ಯಾವತ್ತೂ ಹಣಕ್ಕೆ ಆಸೆ ಪಟ್ಟವನಲ್ಲ. ನಮ್ಮ ತಾಯಿ ಆಸೆನ ನೆರವೇರಿಸಬೇಕು ಅಂತ ನಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಳಕ್ ಹೊರಟೆ. ಆದ್ರೆ ನಮ್ಮ ಅತ್ತೆ ನನ್ನ ಅವಳ ಮಧ್ಯೆ ದುಡ್ಡಿನ ಚಾಲೆಂಜ್ನ ಇಟ್ಬಿಟ್ಲು. ಇವತ್ತು ಅವಳು ಕುತಂತ್ರಿಕೆ ನಾನು ಬಲಿ ಆಗ್ಬಿಟ್ಟೆ. ಎಲ್ಲ ಕಳ್ಕೊಂಡು ನಿರ್ಗತಿಕನಾಗ್ಬಿಟ್ಟೆ. ನೋಡಿ, ನೀವೇನಾದ್ರೂ ಸಹಾಯ ಮಾಡೋದೇ ಆದ್ರೆ ಹೇಳಿ ಹೇಳಿ. ನನಗೆ ನಿಮ್ ಪಾರ್ಟ್ನರ್ಶಿಪ್ಪು ಬೇಡ, 25 ಕೋಟಿನೂ ಬೇಡ. ಒಂದೇ 1 ಕೋಟಿ ಕೊಟ್ಬಿಡಿ. ನಮ್ ತಾಯಿ ಆಸೆ ನೆರವೇರಿಸಿ ನನ್ ಮರ್ಯಾದೆ ಉಳಿಸ್ಕೋತೀನಿ. ನೋಡಿ, ನನ್ನ ಪ್ರಾಣ ಉಳಿಸಿ ಮಾನ ಕಾಪಾಡಿದವರಿಗೆ 1 ಕೋಟಿ ಏನು ಬಂತು? ನನ್ನ ಪ್ರಾಣ ಕೊಡೋಕ್ಕೂ ತಯಾರಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಕುಬೇರ 1 ಕೋಟಿ ರೂಪಾಯಿ ತಗೊಂಡು ಹೊರಟಿದ್ದಾನೆ. ನನ್ ಮಗಳ ಮದ್ವೆ ಮುಗಿಯೋವರೆಗೂ ಅವನಿ ಮದುವೆ ಮನೆ ಹೊಸಲು ತೊಳಿಬಾರ್ದು, ಗೊತ್ತಾಯ್ತಾ?
ತಗೋ. ಗಟ್ಟಿಮೇಳ ಗಟ್ಟಿಮೇಳ. ವಿಜಯಲಕ್ಷ್ಮಿ, ನಿನ್ನ ಅಗ್ರಿಮೆಂಟ್ ಪ್ರಕಾರ ಇನ್ನು 2 ನಿಮಿಷ ಕಾಲಾವಕಾಶ ಆಯ್ತು. ಅಷ್ಟರಲ್ಲಿ ನಿನ್ನ ಮಗಳ ಬಾಳಿಗೆ ಬೆಂಕಿನ ಇಟ್ಟು ಸಮಾಧಿನ ಕಟ್ಟಿ ಅದ್ರ ಮೇಲೆ ನಿನ್ನ ಗೆಲುವಿನ ಬಾವುಟನ ಇಟ್ಬಿಟ್ಟಿಯಲ್ಲ, ನಿನ್ನ ಮನುಷ್ಯನೇ ಅಲ್ಲ, ರಾಕ್ಷಸಿ. ಹೌದು, ರಾಕ್ಷಸಿನೇ. ನನಗೆ ಮಾತಿಗಿಂತ ಮರ್ಯಾದೆ ಮುಖ್ಯ, ಪ್ರೀತಿಗಿಂತ ಪ್ರತಿಷ್ಠೆ ಮುಖ್ಯ, ಸಂಬಂಧಕ್ಕಿಂತ ಹಣನೇ ಮುಖ್ಯ. ನಿನ್ನ ಹಣಕ್ಕೊಂಚೂರು ಬೆಂಕಿ ಹಾಕ. ಜೀವನ ಅನ್ನೋದು ಆಲದ ಮರ ಇದ್ದಂಗೆ. ಪ್ರೀತಿ, ಪ್ರೇಮ, ಬಂಧು ಬಾಂಧವರು ಅಂದ್ರೆ ರೆಂಬೆ ಕೊಂಬೆಗಳಿದ್ದಂಗೆ. ನಿನ್ನ ಹಣ ಉದ್ರೋಗ ಹಣ್ಣಿಲೆ ಇದ್ದಂಗೆ. ಮುಚ್ಚ ಬಾಯ್. ನಿನ್ನಿಂದ ನಾನು ಜೀವನದ ಪಾಠ ಕಲಿಬೇಕಾಗಿಲ್ಲ. ನೀನ್ ಕಟ್ಸಿರೋ ಬಲವಂತ ತಾಳಿನ ಕಿತ್ತಾಕಿ ಮತ್ತೆ ನಾನು ಅವಳಿಗೆ ತಾಳಿ ಕಟ್ತೀನಿ. ಏನ್ ಮಾಡ್ತೀಯ ಮಾಡ್ಕೋ. ಕುಬೇರ, ಬೇಡಪ್ಪ, ಬೇಡ್ವೋ, ನಿಂದಮ್ಮಯ್ಯ ಅಂತೀನಿ. ಆ ಕೆಲಸ ಮಾತ್ರ ಮಾಡ್ಬೇಡ. ಹೆಣ್ಣಿಗೆ ಒಂದ್ಸಲ ತಾಳಿ ಕೆಟ್ರೆ ಮುಗ್ದೋಯ್ತು, ಮತ್ತೆ ಬಿಚ್ಚೋದು ಗಂಡ ಸತ್ಮೇಲೆ. ಅಮ್ಮ, ಬಲವಂತವಾಗಿ ತಾಳಿ ಕಟ್ಬಿಟ್ರೆ ಅವನ್ ಗಂಡ ಆಗೋದಿಲ್ಲಮ್ಮ, ಗಂಡಾಂತರ ಆಗ್ಬಿಡ್ತಾನೆ. ಅವಳ ಜೀವನ ಪೂರ್ತಿ ಗಂಡಾಂತರ ನರಳಕ್ ತಾನ್ ಬಿಡಲ್ಲ. ನಿಂತ್ಕೊಳ್ಳೆ. ಓಯ್! ಯಾರು ನೀನು? ಐಶ್ವರ್ಯಲ್ಲಿ ಇಲ್ಲಿದ್ದಾಳೆ ಹೇಳಿ ಅಂದ್ರೆ ಏನೇ ಹಂಗ್ ಬುಸ್ಕುಟ್ಕೊಂಡು ನೋಡ್ತಾ ಇದೀಯಾ? ಹಸೆ ಮನೆ ಮೇಲೆ ಇದ್ದಿದ್ ಮಗಳು ಹೇಗೆ ಎಕ್ಸ್ಚೇಂಜ್ ಆದ್ಲು ಅಂತನಾ? ಜೋಯ್ಸನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹೋಮಕುಂಡಕ್ಕೆ ಜಾಸ್ತಿ ಹೊಗೆ ಹಾಕ್ಸಿ ಅವಳನ್ನ ಎಕ್ಸ್ಚೇಂಜ್ ಮಾಡಿಸಿದ್ದೆ ನಾನು. ಎಸ್,
ಆ ಹುಡುಗಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಸೆಲೆಕ್ಟ್ ಮಾಡಿದ್ಯಲ್ಲ ಪ್ರೀತಿ ಅಳಿಯ ಅಂತ, ಅವನ ಕೈಯಿಂದ 3 ವರ್ಷದ ಕೆಳಗಡೆನೆ ತಾಳಿ ಕಟ್ಟಿಸ್ಕೊಂಡಿದ್ದಂತ ನತದೃಷ್ಟ ಹೆಣ್ಣು. ಅಂತ ಬದ್ಮಾಶ್ ನನ್ನ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ, ನೀನೊಬ್ಳು ತಾಯ. ನನ್ ಮಗಳು ನನ್ನಿಷ್ಟ. ನಾನು ಹುಟ್ಟಿಸಿದ್ದಕ್ಕೆ ಕಣೆ ನೀನ್ ಹೆತ್ತಿದ್ದು. ಇಷ್ಟು ದಿವಸ ನಿನ್ ತಾಳಕ್ಕೆಲ್ಲ ಕುಣ್ಕೊಂಡು ನಿನ್ ಜೊತೆ ಸಂಸಾರ ಮಾಡಿದ್ದು ನನಗೆ ಹೇಳಿತನ ಅಂತ ತಿಳ್ಕೊಬೇಡ. ಬೆಳೀತಾ ಇರೋ ನಮ್ಮ ಮಗುವಿನ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗ್ಬಾರ್ದು ಅಂತ, ನಿನ್ನ ಸಂಸಾರ ಬೀದಿಗೆ ಬರಬಾರ್ದು ಅಂತ. ಯಾವ ಮಗುವಿನ ಬಾಳು ಬಂಗಾರ ಆಗ್ಲಿ ಅಂತ ಹಗಲು ರಾತ್ರಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾದ್ನೋ, ಆ ಮಗುವಿನ ಬಾಳಿಗೆ ಬೆಂಕಿ ಇಡಕ್ ಕೊಟ್ಟಿದ್ಯಲ್ಲೇ. ಹೆತ್ತ ತಾಯಿನೋ ಒಂದೇ ಕಾರಣಕ್ಕೆ ಇಷ್ಟು ದಿನ ನೀನ್ ಮಾಡಿದ್ನೆಲ್ಲ ಸಹಿಸಿಕೊಂಡಿದ್ದೆ. ಇವತ್ತು ತಾಳಿ ಇನ್ನೊಂದು ನೆಪದಲ್ಲಿ ನನ್ನ ಕುತ್ತಿಗೆ ನೇಣು ಹಾಕ ಕೊಟ್ಟಿದ್ಯಲ್ಲಮ್ಮ. ಛೀ! ಎತ್ತು ಮಾತ್ರಕ್ಕೆ ತಾಯ್ತನ ಬರೋದಿಲ್ಲ. ಮಕ್ಕಳು ಭವಿಷ್ಯನ ಹೇಗೆ ರೂಪಿಸ್ಬೇಕು ಅನ್ನೋ ಯೋಗ್ಯತೆ ಇರಬೇಕು. ನೀನ್ ನನ್ನ ತಾಯಿನೂ ಅಲ್ಲ, ನಿನಗ ಯೋಗ್ಯತೆನೂ ಇಲ್ಲ. ನನ್ನ ಇವಳನ್ನ ದೂರ ಮಾಡೋದಕ್ಕೆ ಈ ಜನ್ಮದಲ್ಲಿ ನಿನ್ನ ಕೈನಲ್ಲಿ ಸಾಧ್ಯ ಇಲ್ಲ. ನಿನ್ನ ತಾಯ್ತನ ಉಳಿಸ್ಕೋಬೇಕು ಅಂದ್ರೆ 4 ಅಕ್ಷತೆ ಕಾಳಾಕಿ ನಮ್ಮಿಬ್ರಿಗೆ ಆಶೀರ್ವಾದ ಮಾಡ. ಅಲ್ಲ, ನಿನ್ ದಾರಿ ನಿನಗೆ, ನಮ್ ದಾರಿ ನಮಗೆ. ಇದೇನೇ ವಿಜು, ಇಷ್ಟ ಬೇಗ ಬದಲಾಗ್ಬಿಟ್ಯಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಡೆ. ಇಷ್ಟಾದ್ಮೇಲೂ ನಾನ್ ಬದಲಾಗದೆ ಇರೋದಕ್ಕೆ ನಾನ್ ಮೃಗ ಅಲ್ಲ ರೀ, ಮನುಷ್ಯ. ನನ್ನ ಅಹಂಕಾರ ಅವಿವೇಕದಿಂದ ನನ್ ಮಗಳ ಭವಿಷ್ಯನೇ ಹಾಳಾಗ್ತಾ ಇತ್ತು. ಸಮಯಕ್ಕೆ ಬಂದು ಅವಳ ಜೀವನಾನೇ ಉಳಿಸಿದ್ರಿ. ನಿಮ್ಮೆಲ್ಲರ ಪ್ರೀತಿ ತಾಳ್ಮೆ ಮುಂದೆ ನಾನ್ ಸೋತೋಗ್ಬಿಟ್ಟೆ. ಅಮ್ಮ, ಐಶು, ಅಯ್ಯಂದ್ರೆ ನೀವು ಕ್ಷಮಿಸ್ಬೇಕು. ಏನಂದ್ರೆ ನೀವು ನನ್ನ ಕ್ಷಮಿಸ್ಬೇಕು. ನಿಮ್ಮಂತ ಅಳಿಯನ್ ಪಡೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅದೇ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಇನ್ನು ಕಾಲ್ ತೊಳೆಯೋ ಪ್ರೋಗ್ರಾಮ್ ಬ್ಯಾಲೆನ್ಸ್ ಇದೆ. ಏನ್ ಯೋಚನೆ ಮಾಡ್ತಾವನೆ? ಬೇಗ ತಾಳಿ ಕಟ್ಟ. ಅಯ್ಯಯ್ಯೋ. ಒಳ್ಳೆ ಮಾಯಕರ ಕಣವ ನಿನ್ ಮಗ.